ಕೈಕೊಟ್ಟ ಮುಂಗಾರು ಬೆಳಗಾವಿ ರೈತರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಕೃಷಿ ಚಟುವಟಿಕೆಗೆ ಇಲ್ಲ ಜಲಾಶಯಗಳ ನೀರು. ಕುಡಿಯುವ ನೀರಿನ ಸಮಸ್ಯೆ ತಾತ್ಕಾಲಿಕ ನಿವಾರಣೆ. ರಕ್ಕಸಕೊಪ್ಪ ಜಲಾಶಯ ಶೇಕಡ 40ರಷ್ಟು ಖಾಲಿ. ಬೆಳಗಾವಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವಂತ ಡ್ಯಾಮು ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಇರುವಂತ ಜಲಾಶಯ. ಅರ್ಧ ಟಿಎಂಸಿ ಸಾಮರ್ಥ್ಯದ ಡ್ಯಾಮ್ ಶೇಕಡ 60ರಷ್ಟು ಭರ್ತಿ. ರೇಣುಕಾ ಸಾಗರ ಜಲಾಶಯ ಕೂಡ ಬಹುತೇಕ ಖಾಲಿನೇ. ಬೆಳಗಾವಿ, ಧಾರವಾಡ, ಗದಗಕ್ಕೆ ಕುಡಿಯುವ ನೀರು ಪೂರೈಸುವಂತ ಡ್ಯಾಮು ಮಲಪ್ರಭಾ ನದಿಗೆ ಅಡ್ಡಲಾಗಿ ಇರುವಂತ ರೇಣುಕಾ ಸಾಗರ ಜಲಾಶಯ. 37 ಟಿಎಂಸಿ ಸಾಮರ್ಥ್ಯದ ಡ್ಯಾಮ್ನಲ್ಲಿ ಸದ್ಯ 13 ಟಿಎಂಸಿ ನೀರು ಸಂಗ್ರಹ. ಹಿಡಕಲ್ ಜಲಾಶಯದಲ್ಲೂ ಕೇವಲ 23 ಟಿಎಂಸಿ ನೀರು ಸಂಗ್ರಹ. ಬೆಳಗಾವಿ, ಬಾಗಲಕೋಟೆಗೆ ಕುಡಿಯುವ ನೀರು ಪೂರೈಸುವಂತ ಡ್ಯಾಮು ಸದ್ಯ ಎದುರಾಗಿದ್ದ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ. ಆದರೆ ಕೃಷಿ ಚಟುವಟಿಕೆ ಜಲಾಶಯದಿಂದಲೂ ನೀರಿಲ್ಲ. ರಾಜ್ಯದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದ 26 ಜಿಲ್ಲೆಗಳಲ್ಲಿ ಬರದ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕೂಡ ಒಂದಿಷ್ಟು ಪ್ರದೇಶಗಳು ಬರದ ಪರಿಸ್ಥಿತಿಯನ್ನು ಎದುರಿಸುವಂಥದ್ದು. ಈಗ ನಾವು ಬೆಳಗಾವಿ ಜಿಲ್ಲೆಯ ನಾವು ಜಲಾಶಯಗಳ ಮಟ್ಟ ನೋಡೋದಾದರೆ ನಾನು ತೋರಿಸ್ತಾ ಇದ್ದೀನಿ. ಇದು ಬೆಳಗಾವಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವಂಥ ಒಂದು ರಕ್ಕಸಕೊಪ್ಪ ಜಲಾಶಯ. ಅಂದರೆ ಬೆಳಗಾವಿ ನಗರಕ್ಕೆ ಏನು ವರ್ಷಪೂರ್ತಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಕ್ಕಾಗಿ ನಿರ್ಮಿಸಿದಂಥ ರಕ್ಕಸಕೊಪ್ಪ ಜಲಾಶಯ. ಇದು ಅರ್ಧ ಟಿಎಂಸಿ ಸಾಮರ್ಥ್ಯ ಜಲಾಶಯ. ಇದು ಮಾರ್ಕಂಡೇಯ ನದಿಗೆ ಅಡ್ಡಲಾಗಿರ್ತಕ್ಕಂಥ ಜಲಾಶಯ. ಈ ಒಂದು ರಕ್ಕಸಕೊಪ್ಪ ಜಲಾಶಯ ಏನಿದೆ ಇದು ಅರ್ಧ ಟಿಎಂಸಿ ಸಾಮರ್ಥ್ಯ ಇರ್ತಕ್ಕಂಥದ್ದು. ಆದರೆ ಏನು ಮೇ ಆಗಿರ್ಬೋದು, ಜೂನ್ ಆಗಿರ್ಬೋದು, ಈ ತಿಂಗಳ ಮಳೆ ಕೈ ಕೊಟ್ಟಿದ್ದರಿಂದ ಜುಲೈ ತಿಂಗಳ ಈಗ ಅರ್ಧದಷ್ಟು, ಅಂದರೆ ಜುಲೈ ತಿಂಗಳ ಅರ್ಧ 15 ದಿನ ಕಳೆದು ಹೋಗಿದೆ. ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಜುಲೈ ತಿಂಗಳಲ್ಲಿ ಕೂಡ ಇನ್ನೂ ಈ ಒಂದು ರಕ್ಕಸಕೊಪ್ಪ ಜಲಾಶಯ ಭರ್ತಿ ಆಗಿಲ್ಲ. ಆದರೆ 28 ಅಡಿ ಏನು ನೀರು ಸಂಗ್ರಹ ಆದರೆ ಸಂಪೂರ್ಣವಾಗಿ ಈ ಜಲಾಶಯ ಭರ್ತಿ ಆಗುತ್ತೆ. ಆದರೆ ಈಗ 18 ಟಿಎಂಸಿ ಏನು 18 ಅಡಿಯಷ್ಟು ನೀರು ಈಗ ಸಂಗ್ರಹ ಆಗಿರ್ತಕ್ಕಂಥದ್ದು. ಇನ್ನು 10 ಅಡಿಯಷ್ಟು, ಅಂದರೆ ಈ ಒಂದು ವಾರ ಅಥವಾ ಈ ಜುಲೈ ಅಂತ್ಯದ ಒಳಗಾಗಿ ಉತ್ತಮ ಮಳೆ ಆದರೆ ಈ ಜಲಾಶಯ ಭರ್ತಿ ಆಗಬಹುದು ಅನ್ನೋಂಥ ಒಂದು ನಿರೀಕ್ಷೆಯಲ್ಲಿ ಈ ಜಲಾಶಯದ ಅಧಿಕಾರಿಗಳಿದ್ದಾರೆ. ಜೊತೆಗೆ ಜಲಾಶಯಗಳ ನೀರು ಸಂಗ್ರಹ ಆಗಿದ್ದರಿಂದ ಮುಂದಿನ 6 ತಿಂಗಳವರೆಗೆ ಯಾವುದೇ ರೀತಿಯ ಕುಡಿ ನೀರಿನ ಸಮಸ್ಯೆ ಎದುರಾಗೋದಿಲ್ಲ. ಆದರೆ ಕೃಷಿ ಚಟುವಟಿಕೆಗೆ ಇನ್ನೂ ಮಳೆ ಆಗಬೇಕು. ಈಗಾಗಲೇ ಮೊದಲ ಬಾರಿಗೆ ಬಿತ್ತನೆ ಮಾಡಿದಂಥ ರೈತರು ಏನಿದ್ದಾರೆ ಕೈ ಸುಟ್ಕೊಂಡಿದ್ದಾರೆ. ಏನು ಮೊದಲ ಬಾರಿ ಬಿತ್ತನೆ ಮಾಡಿದಂಥ ರೈತರು ಅವ್ರ ಪೀಕ್ ಬರದೇ ಕಾರಣಕ್ಕಾಗಿ ಏನು ಆರ್ಥಿಕ ಸಂಕಷ್ಟವನ್ನು ಎದುರಿಸಿದಂಥದ್ದು. ಈಗ 2ನೇ ಬಾರಿ ಬಿತ್ತನೆ ಮಾಡಿದಂಥ ರೈತರಿಗೆ ಮಳೆ ನಿರೀಕ್ಷೆಯಲ್ಲಿದ್ದಾರೆ. ಈಗಲೂ ಏನಾದರೂ ಮಳೆ ಉತ್ತಮವಾಗಿ ಬರದಿದ್ದರೆ ಖಂಡಿತವಾಗಿಯೂ ಏನು ಈ ಬಾರಿ ನಿರೀಕ್ಷೆಯಷ್ಟು ಏನು ಬೆಳೆ ಬರೋದಿಲ್ಲ. ಇದರಿಂದ ಏನು ಬರದ ಛಾಯೆ ಏನಿದೆ, ಬರದ ಛಾಯೆ ತೀವ್ರಗೊಳ್ಳುತ್ತೆ. ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಿದ್ದರೂ ಕೃಷಿ ಚಟುವಟಿಕೆಗೆ ಭಾಳ ದೊಡ್ಡ ಹೊಡೆತ ಬೀಳುವಂಥದ್ದು. ಒಟ್ಟಿನಲ್ಲೇ ಜುಲೈ ಮತ್ತು ಏನು ಮೇ ಮತ್ತು ಜೂನ್ನಲ್ಲಿ ಕೈ ಕೊಟ್ಟಂಥ ಮಳೆ ಜುಲೈ ತಿಂಗಳಲ್ಲಿ ಒಂದಿಷ್ಟು ರೈತರ ಮುಖದಲ್ಲಿ ಒಂದು ಮಂದಹಾಸ ಮೂಡಿಸುವಂತೆ ಮಾಡಿದರೂ ಕೂಡ ಈ ಒಂದು ತಿಂಗಳಲ್ಲಿ ಕೂಡ ಜೂನ್, ಜುಲೈ ಮತ್ತು ಆಗಸ್ಟ್ ಈ 2 ತಿಂಗಳಲ್ಲಿ ಉತ್ತಮ ಮಳೆ ಆದರೆ ಜಿಲ್ಲೆಯ ಜಲಾಶಯಗಳು ಭರ್ತಿ ಆಗುತ್ತೆ. ಇದರಿಂದ ರೈತರ ಕೃಷಿ ಚಟುವಟಿಕೆಗಳು ಏನಲ್ಲ ಈಗ ಏನು ಆತಂಕದಲ್ಲಿರ್ತಕ್ಕಂಥ ರೈತರಿಗೆ ಒಂದಿಷ್ಟು ಆ ಒಂದು ಆತಂಕ ಕೂಡ ದೂರ ಆಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್, TV5 ಬೆಳಗಾವಿ.